ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ವಿಡಿಯೋಗೆ, ಸ್ಪೆಷಲ್ ವ್ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಸೊ ಇವತ್ತು ಏನು ವ್ಲಾಗ್ ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತಿನ ವ್ಲಾಗ್ ಸ್ಪೆಷಲ್ ಬಂದು ಪ್ರ್ಯಾಂಕ್ ಮಾಡೋಣ ಅಂತ. ಸೊ ಪ್ರ್ಯಾಂಕ್ ವ್ಲಾಗ್ ಅಂತ ನೆನ್ಕೊಳ್ಳಿ. ಸೊ ನನ್ನ ಗೊತ್ತಿರೋರಿಗೆ, ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಕಾಲ್ ಮಾಡಿಬಿಟ್ಟು ಅಮೌಂಟ್ ಬೇಕು, ಅರ್ಜೆಂಟ್ ಇದೆ ಅಂತ ಕೇಳೋದು. ಸೊ ನೋಡೋಣ ನನ್ನ ಮೇಲೆ ಎಷ್ಟು ಜನ ನಂಬಿಕೆ ಇಟ್ಕೊಂಡು, ಅಥವಾ ಯಾರ್ಯಾರಿಗೆ ನಾನು ಕೊಡ್ತೀನಿ ಅನ್ನೋ ಏನಂತಾರೆ, ನಾನು ಕೊಡ್ತೀನಿ ಅಂತ ಯಾರ್ಯಾರು ಅನಿಸುತ್ತೆ ರಿಟರ್ನ್ ಕೊಡ್ತೀನಿ ಅಂತ, ಅವ್ರು ಕೊಡ್ತಾರಾ ಇಲ್ವಾ, ಫ್ಯಾಮಿಲಿಯಲ್ಲಿ ಆಗಲಿ ಫ್ರೆಂಡ್ಸ್ ಆಗಲಿ ರಿಲೇಷನ್ಶಿಪ್ ಹಾಗೇ ಇರುತ್ತಾ, ಅಥವಾ ದುಡ್ಡಿನ ವಿಷಯ ಅಂತ ಅಂದರೆ ದೂರ ಆಗುತ್ತಾ, ತುಂಬ ನಂಬಿರೋರು ಅಂತ ಅಂದರೆ ಅಮೌಂಟ್ ದುಡ್ಡಿನ ವಿಷಯದಲ್ಲಿ ದುಡ್ಡು ಹಾಕ್ತಾರಾ, ಅಥವಾ ಹಿಂಗೆ ಏನಾದ್ರು ನೆಪ ಹೇಳ್ಕೊಂಡು ಜಾರ್ಕೊಳ್ತಾರಾ ಅಂತ ಸೊ ತಿಳ್ಕೊಳ್ಳೋಕ್ಕೋಸ್ಕರ ಒಂದು ವ್ಲಾಗು. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಈಗ ಫಸ್ಟು ನಾನು ಯಾರಿಗೆ ಕಾಲ್ ಮಾಡ್ತೀನಿ ಅಂತಂದರೆ, ನನ್ನ ತಮ್ಮಂಗೆ ಮಾಡೋಣ. ನನ್ನ ತಮ್ಮನ ಹೆಸರು ಮನು ಕಾಲ್ ಮಾಡ್ತಾಯಿದ್ದೀನಿ. ಸೊ ಏನು ಮಾಡ್ತಿದ್ದೆ ಮನು? ಅಮ್ಮ ಯಾರು ಇಲ್ವಾ ಅಲ್ಲಿ? ಓಕೆ. ಚೆನ್ನಾಯ್ತು ದರ್ಶನ ಎಲ್ಲ. ಮನು, ಅರ್ಜೆಂಟಾಗಿ ಒಂದು 2-3 ಸಾವಿರ ರೂಪಾಯಿ ಇದ್ರೆ ಹಾಕ್ತೀಯಾ? ನನಗಾಕು. ನಿಂಗೇನು ತೊಂದರೆ ಇಲ್ಲ ತಾನೆ ಈಗ? ಅಂದ್ರೆ ಇದೆ ತಾನೆ? ನಾಳೆ ನಾಡಿದ್ರಲ್ಲಿ ಕೊಡ್ತೀನಿ. ಅವನು ಯಾರ ಹತ್ರನೂ ಕಾಲಲ್ಲಿ ಮಾತಾಡ್ತಿದ್ದಾನೆ. ಸಾರಿ, ಕಾಲಲ್ಲೆಲ್ಲ ಯಾರ ಹತ್ರನೂ ಮಾತಾಡ್ತಿದ್ದಾನೆ. ಮ್ಯೂಟಲ್ಲಿದ್ದೀನಿ ನಾನು. ಯಾರದು ಮನು? ಏನದು? ನಂಗೆ ಕಳಿಸಿ. ಎಷ್ಟಾಯ್ತು? ಹಾಂ, 2 ಹೊತ್ತು 3 ಎಷ್ಟಾಗುತ್ತೋ ಅಷ್ಟು. ಸಾಕು ಸಾಕು ಸಾಕು. ಓಕೆ, ಸರಿ ಮಾಡ್ತೀನಿ ಬಿಡು. ಆಮೇಲೆ ಫೋನ್ ಪೇ, ಗೂಗಲ್ ಪೇ ಎರಡು. ಓಕೆ, ಬಾಯ್. ಏನೋ ನಾನು ಅರ್ಜೆನ್ಸಿಂದ ಅವ್ನಿಗೆ ಏನಿತ್ತು ಏನೋ, ಇದೆಯೋ ಇಲ್ವೋ, 2-3 ಸಾವಿರ ರೂಪಾಯಿ ಅಲ್ವಾ? ಸೊ ಇರುತ್ತೆ. ಸೊ ಫಸ್ಟ್ ಒನ್ನು ಸಕ್ಸಸ್ಫುಲ್ ಆಗಿದೆ. ಸೊ ಈಗ ನೆಕ್ಸ್ಟು ಯಾರಿಗೆ ಮಾಡಲಿ? ನಮ್ಮ ಅಕ್ಕನ ಕಾಲ್ ಮಾಡ್ತೀನಿ. ಅಕ್ಕನ ಕೇಳ್ತೀನಿ. ಅಕ್ಕ ಆ್ಯಕ್ಚುಲಿ ಮನೇಲಿ ಇರ್ತಾಳೆ, ಅಮ್ಮ ಮನೇಲಿ ಕೆಲಸದಿಂದ ಬಂದಿರ್ತಾಳೆ ಅನಿಸುತ್ತೆ. ನೋಡೋಣ, ಟ್ರೈ ಮಾಡೋಣ. ಅಕ್ಕನ ಹೆಸರು ಇಂದ್ರ. ಅವಳಿಗೆ ಕಾಲ್ ಮಾಡಿದ್ದೀನಿ. ರಿಂಗ್ ಆಗ್ತಾ ಇದೆ. The number you have dialed is currently busy. ಕಾಲ್ ಪಿಕ್ ಮಾಡಿಲ್ಲ, ಆಮೇಲೆ ಮಾಡ್ತಾಳೆ. ನೀವು ಡಯಲ್ ಮಾಡಿದ ನಂಬರ್. ಸೊ ನೆಕ್ಸ್ಟು ಯಾರಿಗೆ ಮಾಡಲಿ? ನೆಕ್ಸ್ಟು ಕಸಿನ್ಸಿಗೆ ಮಾಡಲಾ, ಫ್ರೆಂಡ್ಸಿಗೆ ಮಾಡಲಾ? ನನ್ನ ಫ್ರೆಂಡ್ಗೆ ಮಾಡ್ತೀನಿ, ದಿವ್ಯಾ ಅಂತ. ದಿವ್ಯಾ ಭಾರತಿ. ನೋಡೋಣ, ಈಗಷ್ಟೇ ಮೆಸೇಜ್ ಮಾಡ್ತಿದ್ದೆ. ಹಲೋ, ಆರಾಮೇನ್ರಿ? ಏನು ಮಾಡ್ತಿದ್ರಿ? ಬ್ಯುಸಿನಾ? ಹೌದಾ, ಏನಿಲ್ಲ, ಏನೋ ಕೇಳೋಣ ಅಂತ ಮಾಡಿದೆ. ರೀ, ಒಂದು 3 ಸಾವಿರ ರೂಪಾಯಿ ಇದ್ರೆ ಕೊಡ್ತೀರಾ? ಯಾವಾಗ ಬೇಕಿತ್ತು? ಇವಾಗ ಇದ್ರೆ ಬೇಕು, ನಾಳೆ ಅಥವಾ ನಾಡಿದ್ರಲ್ಲಿ ಹಾಕ್ತೀನಿ. ಸರಿ, ಆಯ್ತು, ಕಳಿಸ್ತೀನಿ. ಇದೆ ಅಲ್ಲ? ಓಕೆ ಅಲ್ಲ? ಓಕೆ, ಕಳಿಸಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ರೀ, ಥ್ಯಾಂಕ್ ಯು ರೀ. ಮಿಷನ್ ಸಕ್ಸಸ್. ಸೊ ನಂಗೆ ಒಂದು ಏನು ಅನ್ನಿಸ್ತಿದೆ ಅಂದರೆ, ನನ್ನ ಮೇಲಿರೋ ಅಷ್ಟು ನಂಬಿಕೆ ಒಂದು, ಅದೇ ಅಲ್ವಾ ಇಂಪಾರ್ಟೆಂಟು, ನಂಬಿಕೆ. ಎಲ್ಲರೂ ಆದಮೇಲೆ
ನಾಳೆ ರಿಟರ್ನ್ ಹಾಕ್ಬಿಡ್ತೀನಿ, ಇಮಿಡಿಯೇಟ್ ರಿಟರ್ನ್ ಹಾಕ್ಬಿಡ್ತೀನಿ, ಹಿಡ್ಕೊಳ್ಳಲ್ಲ. ಸೊ ಇವಾಗ ನೆಕ್ಸ್ಟ್ ಯಾರಿಗೆ ಕಾಲ್ ಮಾಡಲಿ? ನಾನು ಇನ್ನೊಬ್ಳು ಫ್ರೆಂಡು ಯುಕ್ತ ಅಂತಿದ್ದಾಳೆ, ಅವಳಿಗೆ ಕಾಲ್ ಮಾಡ್ತೀನಿ. ಯುಕ್ತ ಅವಳ ಹತ್ರ ಮಾತಾಡಿ ತುಂಬ ದಿನ ಆಯ್ತು ಆ್ಯಕ್ಚುಲಿ. ಯುಕ್ತ ಕಾಣ್ತಿದೆಯಲ್ವೋ ಗೊತ್ತಿಲ್ಲ. ಯುಕ್ತ ಅವಳು ಒಂದೊಂದು ಸತಿ ಪಿಕ್ ಮಾಡಲ್ಲ, ನೋಡೋಣ ಇವತ್ತು ಪಿಕ್ ಮಾಡ್ತಾಳ ಏನು ಅಂತ. ಒಂದು ನಿಮಿಷ, ನಾನು ಟ್ಯೂಷನಲ್ಲಿ ಇದ್ದೀನಿ, ಆಮೇಲೆ ಕಾಲ್ ಮಾಡಲಾ? ಹಾಂ, ಓಕೆ ಬಾಯ್. ಅವಳು ಏನೋ ಎಲ್ಲೋ ಇದ್ದೀನಿ ಎಲ್ಲೋ ನನಗೆ ಎಲ್ಲಿ ಅಂತ ಕೇಳಿಸಿಲ್ಲ, ಬಟ್ ಓಕೆ ಅಂತ ಇಟ್ಟೆ. ಆಮೇಲೆ ಕಾಲ್ ಮಾಡ್ತಾಳೆ. ನಾ ಇನ್ನೊಬ್ಳು ಫ್ರೆಂಡು ಶೈಲಾ ಅಂತಿದ್ದಾಳೆ, ಅವಳಿಗೆ ಕಾಲ್ ಮಾಡ್ತೀನಿ. ಶೈಲಾ ಸಿಕ್ಕಿದ್ವು. ಅವಳು ಪಿಕ್ ಮಾಡ್ತಾಳೋ ಇಲ್ವ ತಕ್ಷಣ ನಾನು ಕಾಲ್ ಮಾಡಿದಾಗೆಲ್ಲ ಪಿಕ್ ಮಾಡಲ್ಲ, ಆಮೇಲೆ ಕಾಲ್ ಮಾಡ್ತಾಳೆ ಇನ್ನೊಂದ್ಸಲಿ. ಸೊ ನಾನು ಶೈಲಾ ಕಾಲ್ ಮಾಡ್ತಾಯಿದ್ದೀನಿ. ದಿವ್ಯಾ ಕಡೆಯಿಂದ ಮೆಸೇಜ್ ಬಂದಿದೆ, ಅಮೌಂಟ್ ಹಾಕಿದ್ದಾರೆ. ಹಲೋ. ಹಲೋ. ಆಯ್ತು ಕಣಪ್ಪ. ಹಲೋ. ಏನಪ್ಪ? ಯಾರಿಗೋ ಬೈತಿದ್ಯಾ? ಹೌದಾ? ಅವ್ನ್ ಟ್ಯೂಷನ್ಗೆ ಚಾರ್ಮಿಕ್ಸ್ನ ಕಳಿಸ್ಬೇಕಂತೆ ಮಂಡೆಯಿಂದ. ಓಕೆ ಅದಕ್ಕೆ ನೀನೇನೋ ಹೇಳ್ತಾ ಆಯ್ತು ಕಣಪ್ಪ, ತಂದೆ ಕಳಿಸ್ತೀನಿ. ಮಗ ಏನೋ ಒಂದು ಕೇಳ. ಮೊನ್ನೆ ಹೇಳು ಕೇಳು. ಒಂದು 300 ರೂಪಾಯಿ ಇದ್ರೆ ಕಳಿಸೋ, ನಾಳೆ ಕೊಡ್ತೀನಿ. ಕಳಿಸ್ತೀನಿ, ಇವಾಗಲೇ ಕಳಿಸ್ತೀನಿ. ಈಗಲೇ ಕಳಿಸು. ಆಮೇಲೆ ಮಾಡ್ಲಾ? ಕಳಿಸು, ಮಾಡ್ತೀನಿ ರಿಟರ್ನು. ಮಾಡು. ಬಾಯ್. ಸಕ್ಸಸ್. ಪಾಪ ಏನು ಪ್ರ್ಯಾಂಕು ಇದು, ಗೊತ್ತಾಗ್ತಿಲ್ಲ ನನಗೂ ಏನು ಹೇಳಬೇಕು ಅಂತ. ಅಷ್ಟು ನಂಬಿಕೆ ನಾನು ಉಳಿಸ್ಕೊಂಡಿದ್ದೀನಿ, ಮತ್ತು ಅಷ್ಟೇ ಅವರು ಕೂಡ ನನಗೆ ಚೆನ್ನಾಗಿ ತುಂಬ ಕ್ಲೋಸ್ ಇರೋರು. ಸೊ ಅಂಥವ್ರ ಹತ್ರ ಮಾತ್ರ ನಾನು ಕೇಳ್ತಾ ಇರೋದು. ಫ್ಯಾಮಿಲಿ ಅಂತ ಬಂದಮೇಲೆ ಆಬ್ವಿಯಸ್ಲಿ ತಮ್ಮ ಆಗ್ತಾನೆ, ಬಟ್ ಅವ್ನು ಎಂತಕ್ಕೆ ಯಾರು ಯಾಕೆ ಏನು ಇನ್ನೊಂದು ಮಾತಿಲ್ಲ. ಓಕೆ ಕಳಿಸ್ತೀನಿ ಅಂತ ಅಂತಿದ್ದಾರೆ. ಯಾರಿಗೆ ಕಾಲ್ ಮಾಡಲಿ? ಕಸಿನ್ಸ್ಗೆ ಮಾಡ್ತೀನಿ, ನೋಡೋಣ. ಕಸಿನ್ಸ್ಗೆ ಮಾಡಲಾ? ಏನಂದರೆ ನಾನು ಅಷ್ಟಾಗಿ ಯಾರು ನನ್ನ ತುಂಬ ಫ್ರೆಂಡ್ಸ್ ಇದ್ದಾರೆ, ಇಲ್ಲ ಅಂತಲ್ಲ, ಅಷ್ಟೊಂದು ಕ್ಲೋಸಾಗಿ ನಾನು ಯಾರ ಜೊತೆ ಇರಲ್ಲ. ಯಾಕೆಂದರೆ ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡು, ಹಂಗಾಗಿ ಯಾರು ನನ್ನ ಲಾಂಗಾಗಿ ಇಟ್ಕೊಂಡಿರ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನು ಆ ಥರ ತಪ್ಪು ತಿಳ್ಕೊಂಡಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಳ್ಳೆ ಫ್ರೆಂಡ್ಸ್ ಅಂತೂ ಸ್ವಲ್ಪ ಜನ ಇದ್ದಾರೆ. ಸೊ ನನ್ನ ಫ್ರೆಂಡ್ ಒಬ್ಳು ನೆನಪಾದ್ಲು, ಅವಳಿಗೊಬ್ಳಿಗೆ ಕಾಲ್ ಮಾಡ್ತೀನಿ. ನಾಗು ಅಂತ. ಜೈ ಶ್ರೀರಾಮ್. ನಮ್ಮ ಅಕ್ಕ ಕಾಲ್ ಮಾಡ್ತಾಳೆ, ರಿಸೀವ್ ಮಾಡೋಣ. ಜೈ ಶ್ರೀರಾಮ್. ಹಲೋ. ಏನಕ್ಕವ್ರೆ ಬಿಸಿ? ನಾವು ನಿನ್ನೆನೆ ಬಂದು. ಎಲ್ಲಿದ್ದೆ? ಇಂದ್ರ ಅಮ್ಮ ಆ ಕಡೆ ಇದ್ರೆ ಒಂಚೂರು ಎದ್ದಿ ಈ ಕಡೆ ಬಾ, ಇಲ್ಲಾಂದ್ರೆ ನಾನು ಮಾತಾಡ್ತೀನಿ ಕೇಳಿಸಲ್ಲ ತಾನೆ? ಇಂದ್ರ ಒಂದು 2,000 ರೂಪಾಯಿ ಇದ್ರೆ ಹಾಕೆ. ಇವಾಗ ಬೇಕು, ಇವಾಗ ಹಾಕು, ಆಮೇಲೆ ಮಾಡ್ತೀನಿ. ಅಡಿಗೆ ಮೂಲಂಗಿ ಸಾರು ಮಾಡಿದ್ದೆ. ಚೆನ್ನಾಗಾಯ್ತು ದರ್ಶನ ಎಲ್ಲ. ಇಂದ್ರ ರಶ್ ಇಂದ್ರ ಗುರುವಾರ ಸಾಯಂಕಾಲ ಅಷ್ಟಿರಲ್ಲ ಅಂತ. ಸರಿ ಹಾಕು ಇಂದ್ರ, ನಾನು ಮಾಡ್ತೀನಿ. ಬಾಯ್. ಆ್ಯಕ್ಚುಲಿ ಏನು ಅಂದರೆ ಮೊನ್ನೆ ನಾವು ಮಂತ್ರಾಲಯಕ್ಕೆ ಹೋಗಿದ್ದು. ಸೊ ಅದ್ರದ್ದು ಬಗ್ಗೆ ಇವಾಗ ಎಲ್ಲ ವಿಚಾರಿಸ್ಕೊಳ್ತಿದ್ದಾರೆ, ದರ್ಶನ ಎಲ್ಲ ಚೆನ್ನಾಗಾಯ್ತಾ ಏನು ಎತ್ತಾ ಅಂತ. ಸೊ ಇನ್ನೊಂದು ಮಿಷನ್ ಕೂಡ ಸಕ್ಸಸ್ಸು. ಸೊ ಇವಾಗ ನನ್ನ ಫ್ರೆಂಡ್ ನಾಗು ಕಾಲ್ ಮಾಡೋಣ ಅಂತ ಹೊಟ್ಟಿದ್ದೆ. ಸೊ ಅವಳಿಗೆ ಕಾಲ್ ಮಾಡೋಣ ಬನ್ನಿ. ಅಷ್ಟರೊಳಗೆ ಅಕ್ಕಂಗೆ ಕಾಲ್ ಬಂತು. ಸೊ ನಾಗುಗೆ ಕಾಲ್.
ನಾಗು 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 ಅವಳಿಗೆ ಕಾಲ್ ಮಾಡಿ ತುಂಬ ದಿನ ಆಯಿತು. ದುಡ್ಡಿಗೆ ಟೈಪ್ ಮಾಡ್ತೀನಿ. ರೀಸೆಂಟ್ಲಿ ಸ್ಟಡಿಲ್ಲ ಸಿಕ್ಕಲ್ಲು. ಸೊ ಕಾಲ್ ಮಾಡಿದ್ದೀನಿ, ಸ್ಪೀಕರ್ ಹಾಕಿದ್ದೀನಿ, ನೋಡೋಣ ಏನಂತಾಳೆ. ನನ್ನ ಕಾಲೇಜ್ ಫ್ರೆಂಡ್ ಇವಳು. ಹಲೋ, ಆರಾಮ ಮಗ? ನೀನು? ನಾನು ಆರಾಮು. ಎಲ್ಲಿದ್ದೆ ಮನೇಲಿ? ಮಗ? ಏನೋ ಒಂದು ಕೇಳಬೇಕು, ಏನೋ ಅಂದ್ಕೊಳ್ಳಲ್ಲ ತಾನೆ? ಇಲ್ಲ ಕೇಳೆ ಮಗ, ಒಂದು ಅರ್ಜೆಂಟಾಗಿ ಒಂದು ಎರಡು ಮೂರು ಸಾವಿರ ರೂಪಾಯಿ ಇದ್ರೆ ಹಾಕೆ, ನಾಳೆ ಕಳಿಸ್ತೀನಿ. ಸತೀಶ್ ಅವ್ರ ಹತ್ರ ಕೇಳ್ಬೇಕು ಮಗ, ಅಕೌಂಟ್ ಅಲ್ಲಿ ಅಷ್ಟು ದುಡ್ಡು ಇಲ್ಲ ನನ್ನ ಹತ್ರ, ಹೊರಗಡೆ ಹೋಗಿದ್ದಾರೆ. ನನ್ನ ಹತ್ರ ಹೌದಾ? ಅದನ್ನ ನೋಡು, ಆದ್ರೆ ಹಾಕು. ಹೊರಗಡೆ ಹೋಗಿದ್ದಾರೆ, ಮೆಸೇಜ್ ಮಾಡ್ತೀನಿ ಇರೋ ಅವ್ರಿಗೆ. ಏನ್ ಸಡನ್ ಆಗಿ ಮಗ ಈ ತರ? ಬೇಕಿತ್ತು ಮಗ. ಹೌದಾ, ಎಲ್ಲಿದ್ಯಾ? ನಾನು ಇಲ್ಲೇ ಹೊರಗಡೆ ಇದ್ದೆ. ಹೌದಾ, 3,000 ಕಳ್ಸಕ್ಕೆ ಹೇಳ? 2 ಅಥವಾ 3 ಎಷ್ಟಾಗುತ್ತೋ ಅಷ್ಟು. ಸರಿ ಮಗ, ಆಯ್ತು ಹೇಳ್ತೀನಿ. ಹೆಂಗೋ ಅವ್ರನ್ನ ಕಳ್ಸು, ನಿನ್ ನಂಬರ್ ಇದೆ ಅವ್ರ ಹತ್ರ? ಇದೆ ಇದೆ. ಕಳ್ಸಕ್ಕೆ ಹೇಳ್ತೀನಿ. ಥ್ಯಾಂಕ್ಸ್ ಮಗ, ಕಳ್ಸು, ನಾ ಆಮೇಲೆ ಮಾಡ್ತೀನಿ. ಸರಿ ಸರಿ, ಓಕೆ ಓಕೆ, ಪರವಾಗಿಲ್ಲ. ಓಕೆ ಮಾ, ಬಾಯ್. ಬಾಯ್. ನಾನು ಆ್ಯಕ್ಚುಲಿ ಏನು ಗೊತ್ತಾ, ಯಾರ ಹತ್ರ ನಾನು ಅಮೌಂಟು ಕೇಳೋಕೆ ಹೋಗಲ್ಲ. ಫಸ್ಟ್ ಟೈಮು ಹಿಂಗೆ ಎಲ್ಲರ ಹತ್ರ ನಾನು ಅಮೌಂಟ್ ಕೇಳ್ತಾ ಇರೋದು. ಸೊ ಈಗ ಎಲ್ಲರದು ಅಮೌಂಟ್ ಬಂದಿದೆ. ಕಸಿನ್ಸ್ಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಕಸಿನ್ಸ್ ಹತ್ರ ಅಂತೂ ಈ ವಿಷಯಕ್ಕೆ ನಾನು ಯಾರಿಗೂ ಕಾಲೇ ಮಾಡಲ್ಲ. ಓ ಗಾಡ್. ಫಸ್ಟು ನಮ್ಮ ಅಣ್ಣಂಗೆ ಮಾಡ್ತೀನಿ. ವೆಂಕಟೇಶ್ ಅಂತ, ವೆಂಕಿ ಅಂತ ಹಾಕೊಂಡಿದ್ದೀನಿ. ವೆಂಕಟೇಶ, ನಾನು ಆರಾಮ? ಎಲ್ಲಿದ್ದೆ? ಓ, ಹೊರಗಡೆ? ಐ ಮೀನ್ ಟ್ರಿಪ್ಪೇನಾ? ಇಲ್ವಾ? ಓಕೆ ಓಕೆ, ಏನಿಲ್ಲ, ಒಂದು ಹೆಲ್ಪ್ ಆಗಬೇಕಿತ್ತು. ಒಂದು 3,000 ಇದ್ರೆ ಆಗ್ತೀಯಾ? ನಾಳೆ ಅಥವಾ ನಾಡಿದ್ದು ಕಳಿಸ್ತೀನಿ. ಓಕೆ ಓಕೆ, ಸರಿ, ಮುಗಿಸ್ಕೊ, ಮಾಡ್ತೀನಿ ಒಂದ್ಸಲಿ. ಬಾಯ್. ಎರಡೂ ಇದೆ, ಇದೇ ನಂಬರೇ. ಓಕೆ ಓಕೆ, ಬಾಯ್. ಶಾಕ್ ಆಗಿರುತ್ತೆ ಎಲ್ರಿಗೂ. ನಾನು ಆ್ಯಕ್ಚುಲಿ ಅಮೌಂಟ್ ಕೇಳೋದು ಎಲ್ರಿಗೂ ಶಾಕ್ ಆಗಿರುತ್ತೆ. ಯಾರು ಒಂದು ಮಾತು ಯಾಕೆ ಏನೂ ಇಲ್ಲ, ಆಗ್ತಿದೆ. ಆಲ್ಮೋಸ್ಟ್ ಇಲ್ಲಿ ಸುಮಾರು ಜನರದ್ದು ಬರ್ತಿದೆ. ಸೊ ಈಗ ನನ್ನ ಕಸಿನ್ ಅಕ್ಕಂಗೆ ಮಾಡ್ತೀನಿ. ವೆಂಕಟೇಶ್ ಇದ್ದಾರಲ್ಲ, ಅವ್ರ ಅಕ್ಕಂದಿರಿಗೆ, ನಮ್ಮ ದೊಡ್ಡಮ್ಮನ ಮಕ್ಳು ಇವರೆಲ್ಲರೂ. ಸುಧಾ. ನಾನು ಯಾರಿಗೂ ಅಂದರೆ ಆಬ್ವಿಯಸ್ಲಿ ಅಲ್ವಾ, ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಸೊ ಏನಾದ್ರು ಇದ್ದಾಗ, ಅಂದರೆ ಏನಾದ್ರು ಫಂಕ್ಷನ್ಸ್ ಇದ್ದಾಗ ಮೀಟ್ ಆಗ್ತೀವಿ, ಮಾಡ್ತೀವಿ. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. ದುಡ್ಡಿಗೆ ಅಂತ ಯಾವತ್ತೂ ಫೋನ್ ಮಾಡಿದಿಲ್ಲ. ಏನಾದ್ರು ಇನ್ವೈಟ್ ಮಾಡೋಕ್ಕಾದ್ರೆ ಆ ಥರದಕ್ಕೆ ಕಾಲ್ ಮಾಡೋದು. ಫಸ್ಟ್ ಟೈಮ್ ದುಡ್ಡಿಗೆ ಅಂತ ಕಾಲ್ ಮಾಡ್ತಿರೋದು. ಸೊ ಬ್ಯುಸಿ ಬರ್ತಿದೆ, ಅವಳ ಆಮೇಲೆ ಕಾಲ್ ಮಾಡ್ತಾಳೆ. ಇನ್ನೊಬ್ಳಿಗೆ ಕಾಲ್ ಮಾಡ್ತೀನಿ ಅಷ್ಟೊಳಗೆ. ರತ್ನ ಅಂತ, ಇವಳು ಕೂಡ ನನ್ನ ಕಸಿನೇ. ಹಲೋ ರಾಧಿಕಾ, ಏನು ಅಪ್ರೂಪ ನೋಡ್ತಿದ್ಯಾ? ಸುಮ್ಮನೆ ಶಾಕ್ ಆಗ್ಲಿ ಅಂತ. ನಂಗೂ ಶಾಕೆ ಆಗಿದ್ದು. ಆರಾಮ? ಆರಾಮಪ್ಪ, ನಿಂದು? ಆರಾಮು. ಏನ್ ಮಾಡ್ತಿದ್ರಿ? ನಾನು ಒಬ್ರೊಬ್ರು ನಮ್ಮ ಮನೇಲಿ ಒಂದ್ ಕಡೆ ಹೋಗಿ ಮೊಬೈಲ್ ಅಲ್ಲಿ ಇತ್ತೀಚೆಗೆ ಆಕ್ಟಿವ್ ಆಗಿತ್ತಲ್ಲ, ಫೋನ್ ಆಕ್ಟಿವ್ ಆಗ್ತಾಳೆ ಅಂತ ಅನ್ಕೊಂಡೆ. ಏನಿಲ್ಲ, ಏನೋ ಒಂದು ಹೆಲ್ಪ್ ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ.
ಆಯ್ತು ಹೇಳಿ ಹೇಳಿ. ನನಗೆ ಒಂದು ಸ್ವಲ್ಪ ಅಮೌಂಟ್ ಬೇಕಿತ್ತು, ಒಂದು 3,000 ರೂಪಾಯಿ ಹಾ ಹಾಕಕ್ಕಾಗುತ್ತಾ? ಹಾ ಹಾಕ್ತೀನಿ ಬಿಡಿ ಈಗ್ಲೇ. ಕಳಿಸು, ನಾನು ಒಂದು 2 ಡೇಸಲ್ಲಿ ಕಳಿಸ್ತೀನಿ. ಪರವಾಗಿಲ್ಲ ಹಾಕ್ತೀನಿ ಬಿಡು. ರಾಧಿಕಾ, ನಾನು ಯಾವತ್ತೂ ಟ್ರಾನ್ಸಾಕ್ಷನ್ ಮಾಡಿಲ್ಲಲ್ಲ, ಅದೇ ನಂಬರ್ ಮಾಡ್ಲಾ? ಇದೇ ನಂಬರ್ಗೆ ಮಾಡು. ಗೂಗಲ್ ಪೇನೂ ಇದೆ, ಫೋನ್ ಪೇನೂ ಇದೆ. ಓಕೆ ಅಪ್ಪ, ಇನ್ನು 5 ನಿಮಿಷ ಮಾಡ್ತೀನಿ. ಸರಿ ಏನ್ ಅರ್ಜೆಂಟ್ ಇರುತ್ತೆ ಇನ್ನೆಂತಕ್ಕೆ ಅಲ್ವಾ? ಅದೇನೆ. ಎಲ್ಲಿದೆ ಈಗ? ನಾನು ಇಲ್ಲೇ ಮನೇಲಿದ್ದೆ. ಅಮ್ಮ ಇಲ್ವಾ? ಇಲ್ಲ ಹೋಗಿಲ್ಲ, ನಾನು ಹೋಗ್ಬೇಕು. ನಾನು ಹೋಗ್ತೀನಿ, ಮಂತ್ರಾಲಯಕ್ಕೆ ಹೋಗಿದ್ದೆ ಮನೆ. ಚೆನ್ನಾಗಿದೆ ದರ್ಶನ. ಇಲ್ಲ ಇಲ್ಲಿ ನಾವು 5 ಜನ ಮತ್ತೆ ನಿನ್ನೆ ಮನೆ ಹೋಗಿದ್ದು ಚೆನ್ನಾಗಿದೆ. ನಾಳೆ ಬರಕ್ಕೆ ಯಾರು ಹೋಗ್ತೀವಿ, ಅವ್ರು ಹೋಗ್ಲಿಲ್ಲ, ನಾಳೆ ಹೋಗ್ತೀವಿ. ಇರ್ತಾರೆ. ಸರಿ ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಸೀರಿಯಸ್ಲಿ ನನಗೆ ನಗು ಬರ್ತಿದ್ದೆ ಒಂದು ಕಡೆ. ಅಯ್ಯೋ ಪಾಪ ಅನ್ನಿಸ್ತಿದೆ. ಎಷ್ಟು ಟ್ರಸ್ಟ್ ಇಟ್ಟಿದ್ದಾರಲ್ಲ, ಗ್ರೇಟ್. ಅಂದರೆ ಎಲ್ಲರೂ ಒಂದೇ ಥರ ಇರಲ್ಲ, ಸ್ಪಂದಿಸ್ತಾರೆ ಜನಗಳು. ಫ್ಯಾಮಿಲಿ, ರಿಲೇಷನ್ಸು, ಫ್ರೆಂಡ್ಸು ಈಗ ಬರೀ ದುಡ್ಡಿನ ವಿಷಯಕ್ಕೆ ನೋಡ್ತಾರೆ, ದುಡ್ಡಿದ್ರೆ ಅವ್ರನ್ನ ಇದು ಮಾಡ್ತಾರೆ. ಅಲ್ಲ, ಏನು ಸಂಬಂಧಗಳಿಗೂ ವ್ಯಾಲ್ಯೂ ಇರುತ್ತೆ. ಸೊ ಹಂಗಾಗಿ ಈ ಥರ ಹಿಂಗೆ ಕೇಳ್ತೀವಿ ಅಂತಂದರೆ ಒಂದು ಅದ್ರ ಜೊತೆಗೆ ನಂಬಿಕೆನೂ ಇಟ್ಕೊಂಡಿರ್ತೀವಿ, ನಮ್ಮ ಮೇಲೆ ಅವ್ರಿಗಿರೋ ನಂಬಿಕೆ, ಅವ್ರ ಮೇಲೆ ನಮಗಿರೋ ನಂಬಿಕೆ. ಸೊ ಹಿಂಗೆ ಕೇಳ್ತೀವಿ ಅಂತಂದರೆ ಏನೋ ನೀಡಿರುತ್ತೆ, ಕೊಡೋಣ ಅನ್ನೋದು ಇರುತ್ತೆ. ಸೊ ನಾನು ಅವ್ರಿಗೆ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇ ಬಿ ಇವಾಗ ನಾನೇ ಪ್ರ್ಯಾಂಕ್ ಆಗ್ತಾಯಿದ್ದೀನಿ, ಯಾಕಂದರೆ ನಾನು ಕೇಳಿದವರೆಲ್ಲರೂ ಕೊಡ್ತಾ ಇದ್ದಾರೆ. ಸೊ ಅದೇ ನನಗೆ ಖುಷಿ. ಸೊ ನನ್ನ ಕಸಿನ್ ಇನ್ನೊಬ್ಳು ಕಾಲ್ ಪಿಕ್ ಮಾಡಲಿಲ್ಲ, ಅವಳು ಬ್ಯುಸಿ ಬಂತು. ಅವಳು ಆಮೇಲೆ ಮಾಡ್ತಾಳೆ. ಯಾರಿದ್ದಾರೆ ಸಾಕು ಅನಿಸುತ್ತೆ. ಈ ಯುಕ್ತ ಒಬ್ಳು, ಅವಳು ಆಮೇಲೆ ಮಾಡ್ತೀನಿ ಅಂತ ಅಂದ್ಲು. ಎಲ್ಲ ಅಮೌಂಟ್ ಬಂದಿದೆ, ಎಲ್ಲರೂ ಅಮೌಂಟ್ ಕಳಿಸಿದ್ದಾರೆ ಪಾಪ. ಸೊ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿದೆ, ನಾನು ಕೇಳಿದವರೆಲ್ಲ ಅಮೌಂಟ್ ಹಾಕಿದ್ದಾರೆ. ಓಕೆ, ಸಾರಿ ಫ್ರೆಂಡ್ಸ್, ನಿಮ್ಗಳಿಗೆ ಯಾರಿಗಾರು ಸುಮ್ಮನೆ ತಮಾಷೆಗಾಗಿ ಇದು ಒಂದು ವಿಡಿಯೋ ಮಾಡಿದ್ದು, ಪ್ರ್ಯಾಂಕ್ ಮಾಡಿದ್ದು ಕೂಡ. ಯಾರು ಬೇಜಾರು ಮಾಡ್ಕೋಬೇಡಿ. ಅದೇ ರೀತಿ ಯಾರು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ನಂಬಿಕೆ ಇಟ್ಟಿದ್ದಾರೆ ಅಂತಂದರೆ ಅದೇ ರೀತಿ ನಂಬಿಕೆ ನಾವು ಉಳಿಸ್ಕೊಳ್ಬೇಕು. ಈಗ ನಾನು ಇನ್ನೊಂದು ಅರ್ಧ ಗಂಟೆಲಿ ಎಲ್ರಿಗೂ ರಿಟರ್ನ್ ಹಾಕ್ಬಿಟ್ಟು ನಾನು ವ್ಲಾಗ್ ಹಾಕಿದ್ಮೇಲೆ ಎಲ್ರಿಗೂ ಹೇಳೋಣ ಅಂದ್ಕೊಂಡೆ. ಎಲ್ಲರೂ ನೋಡ್ತಾರೆ, ಆಬ್ವಿಯಸ್ಲಿ ಇವರೆಲ್ಲರೂ ನೋಡ್ತಾರೆ. ಇಲ್ಲಾಂದರೆ ಹಾಕ್ಬಿಟ್ಟು ಅವ್ರಿಗೆ ಹಿಂಗೆ ಅಂತ ಹೇಳ್ತೀನಿ. ಎಲ್ಲರೂ ರಿಯಾಕ್ಷನ್ ಹೇಗಿರುತ್ತೆ ಅದು ಕೂಡ ವಿಡಿಯೋ ಮಾಡಬೇಕಲ್ಲ, ಕರೆಕ್ಟು, ನಂಗೆ ನೆನಪೇ ಇರಲಿಲ್ಲ. ಸೊ ರಿಟರ್ನ್ ಹಾಕ್ಬಿಟ್ಟು ಹಿಂಗೆ ಅಂತ ಹೇಳ್ತೀನಿ, ಪ್ರ್ಯಾಂಕ್ ಮಾಡಿದ್ದು ವ್ಲಾಗ್ ಹಾಕ್ತೀನಿ ನೋಡಿ ಅಂತ, ನೋಡೋಣ ಹೆಂಗಿರುತ್ತೆ ಏನೋ ಅಂತ. ಓಕೆ ಫ್ರೆಂಡ್ಸ್, ಸೊ ಇವಾಗ ಸದ್ಯಕ್ಕೆ ಅಂದರೆ ಇನ್ನಿಬ್ಬರು ಕಾಲ್ ಮಾಡಬೇಕು, ನನಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಮಾಡಿದ ಮೇಲೆ ಎಲ್ರಿಗೂ ರಿಟರ್ನ್ ಹಾಕಿ, ಸೊ ಅದಾದಮೇಲೆ ಎಲ್ಲರ ಹತ್ರನೂ ಮಾತಾಡಿಬಿಟ್ಟು ಆದರೂ ಕೂಡ ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಸೊ ಇದು ಪ್ರ್ಯಾಂಕ್ ವಿಡಿಯೋ, ತಮಾಷೆಗಾಗಿ. ಯಾರೂ ಬೈಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ಏನು ಹೇಳಬೇಕು ನನಗೆ ಅಂತ ಗೊತ್ತಾಗ್ತಿಲ್ಲ. ಅದರಿಂದ ನನಗಂತೂ ಒಂಥರ ಖುಷಿ ಆಯಿತು. ಒಂದು ನಾನು ಎಲ್ರ ಮೇಲೆ ಇಟ್ಟಿರೋ ನಂಬಿಕೆ, ಆ ನಂಬಿಕೆಯಲ್ಲೇ ನಾನು ಎಲ್ರೂ ಕೇಳಿದೆ. ಸೊ ಇವ್ರುಗಳು ಕೇಳಿದ್ರೆ ಕೊಡ್ತಾರೆ, ನಾನು ಏನೋ ಒಂದು ಕೇಳ್ತೀನಿ ಅಂದರೆ ಅದು ಸ್ಪಂದಿಸ್ತಾರೆ ಅಂತ ಒಂದು ನಂಬಿಕೆ. ಸೊ ಕೇಳಿದೆ. ಅದೇ ರೀತಿ ಅವ್ರ ಕಡೆಯಿಂದನೂ ಅವರು ಕೂಡ ನನ್ನ ಅಷ್ಟೇ ನಂಬಿಕೆ ಇಟ್ಕೊಂಡು ಒಂದೇ ಒಂದು ಮಾತು ಕೂಡ ಯಾಕೆ ಏನು ಅಂತ ಕೇಳ್ದಲೆ ಆಗ್ತೀನಿ ಅಂತ ಒಂದು ಮಾತು ಹೇಳಿರಲ್ಲ, ಅದೇ ಮನುಷ್ಯನಿಗೆ ಬೇಕಾಗಿರೋದು. ಇವಾಗ ದುಡ್ಡು ನಾನು ಈಸ್ಕೊಂಡು ರಿಟರ್ನ್ ಕೊಡಬೇಕು ನಾನು, ಅದು ಯಾವುದೇ ಕಾರಣಕ್ಕೂ ನನ್ನ ಹತ್ರ ಇರೋಲ್ಲ. ಇವಾಗ ಪ್ರ್ಯಾಂಕ್ಗಾಗಲಿ ಅಥವಾ ರಿಯಲ್ ಆಗಿ ನನಗೆ ಬೇಕು, ನೀಡಿದೆ ಅಂತ ಅಂದಾಗ ಈಸ್ಕೊಂಡ್ರೂ ಕೂಡ 1 ದಿನ 2 ದಿನ 1 ವಾರ ಇಟ್ಕೋಬೋದು, ರಿಟರ್ನ್ ಕೊಡಲೇಬೇಕು. ಸೊ ಫೈನಲಿ ಏನು ಬರುತ್ತೆ ಅಂತಂದರೆ ಅಮೌಂಟು ಮ್ಯಾಟ್ರೇ ಅಲ್ಲ, ನಂಬಿಕೆ, ಒಂದು ವಿಶ್ವಾಸ, ಒಂದು ಸಂಬಂಧದಲ್ಲಿ ಇರೋ ಬೆಲೆ, ಇದು ನಂಬಿಕೆ ಅಂತಲೇ ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ಈ ವಿಡಿಯೋ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತಮಾಷೆಗಾಗಿ ಮಾಡಿದ್ದು, ದಯವಿಟ್ಟು ಯಾರು ಏನೋ ಅಂದ್ಕೋಬೇಡಿ. ಸೊ ಮತ್ತೊಂದು ಹೊಸ ವಿಡಿಯೋಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಮಂತ್ರಾಲಯಕ್ಕೆ ಹೋಗಿದ್ದು ವಿಡಿಯೋ ಮಾಡಿದ್ದೀನಿ, ಸೊ ಅದು ಕೂಡ ಹಾಕ್ತೀನಿ.
ಸ್ವಲ್ಪ ಎಡಿಟ್ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆರ್ಜೆ ಕನ್ನಡ ವ್ಲಾಗ್. ಬಾಯ್. ಜೈ ಶ್ರೀ ಹಲೋ ಹೇಳಿ. ಯುಕ್ತಾ, ಬಿಸಿನಾ? ಇಲ್ಲ ಇಲ್ಲ, ಯಾರು ಅಲ್ಲ ಫಸ್ಟ್ ಮುಂಚೆ ಹೋಗಿ ಯುಕ್ತಾ, ಒಂದು ಹೆಲ್ಪ್ ಬೇಕಿತ್ತು. ಒಂದು ಫೀವರ್ ಮಾಡೋದು ಹೇಳಿ. ಫೇವರ್ ಮಾಡು ನೋಡಿ. ನಿನ್ನ ಹತ್ರ ಕೇಳೋದಕ್ಕೆ ಪದಗಳು ಹೆಂಗೆ ಹೋಗ್ತಾ ಇದೆ. ಹೇಳಿ ಹೇಳಿ. ನಿನ್ನ ಹತ್ರ ಇರುತ್ತೋ ಇಲ್ವೋ ಪಾಪ, ಅಮೌಂಟ್ ಬೇಕಿತ್ತು ಸ್ವಲ್ಪ, ಅದಕ್ಕೆ ಅಮೌಂಟ್ ಬೇಕಿತ್ತು ಸ್ವಲ್ಪ. ಎಷ್ಟು? 2000. ಒಂದ್ ನಿಮಿಷ ಇರಿ, ನನ್ನ ಹತ್ರ ಎಷ್ಟಿದೆ ನೋಡ್ತೀನಿ. ಫೋನ್ ಪೇ ಬೇಕಾ ನಿಮ್ಗೆ? ಇವಾಗ ಎಲ್ಲಿ ಬರ್ಲಿ ಕ್ಯಾಶ್ ಇಸ್ಕೊಳಕ್ಕೆ, ಅದಕ್ಕೆ. ಫೋನ್ ಪೇ ಇಲ್ವೇ? ನಂದು ಈ ಸರಿ LIC ಇತ್ತು, ಸೊ LIC ಕಟ್ಬಿಡಿ. ಇಲ್ಲಾಂದ್ರೆ ಇರೋದು ಅರ್ಜೆಂಟ್ ಬೇಕಿತ್ತಾ? ಅದೇ ಸ್ವಲ್ಪ ಬೇಕಿತ್ತು. ಪರವಾಗಿಲ್ಲ ಬಿಡು, ನನ್ಗೆ ನಿಂಗೆ ಕಾಲ್ ಮಾಡೋದ್ ಬೇಡ ಅನ್ಕೊಂಡೆ. ಯಾಕೋ ನಿನ್ನ ಅಕೌಂಟಲ್ಲಿ ಅಮೌಂಟ್ ಇಡಲ್ಲ ಅಂತ ಗೊತ್ತಿತ್ತು ಅಷ್ಟೊಂದು. ಅದೇ ಅಷ್ಟು ನಾನು ಅಕೌಂಟ್ ಅಲ್ಲಿ ಅಷ್ಟೊಂದು ಇಡಲ್ಲ, ಫೋನ್ ಪೇ ಇದೆಯಲ್ಲ ಅಂತ. ಅಕಸ್ಮಾತ್ ಏನ್ ನೆಸೆಸಿಟಿ ಇದ್ರೆ ಆ ಕಡೆ ಬಂದು ಇಸ್ಕೊಳ್ತೀನಿ ಬಿಡು. ಇಲ್ಲ ತುಂಬಾ ಅರ್ಜೆಂಟ್ ಇದೆ ಅಂತಂದ್ರೆ ಅಮ್ಮನ ಕೈಲಿ ಹಾಕಿಸ್ತೀನಿ. ಬೇಡ ಬಿಡು ಪಾಪ, ಬೇಡ ಅದೆಲ್ಲ ಮಾಡ್ಬೇಡ. ಅಂದ್ರೆ ಅಮ್ಮನ ಕೈಲಿ ನಾನು ಹಾಕ್ಸ್ಕೊಂಡ್ ಬೇಕಾದ್ರೆ ಹಾಕ್ತೀನಿ ನಾನು. ಇಲ್ಲ ಇಲ್ಲ, ಹಂಗೆ ಅಂತ ಏನಿಲ್ಲ. ನನ್ಗೆ ಹಾಕೋದು ಅಂತ ಇರೋವಾಗ ನನ್ನ ಹೆಸರು ಹೇಳಿದ್ರೆ ಏನ್ ತೊಂದ್ರೆ ಇಲ್ಲ, ಪರವಾಗಿಲ್ಲ ಬಿಡು. ಅಕಸ್ಮಾತ್ ಮ್ಯಾನೇಜ್ ಆಗಿಲ್ಲ ಅಂದ್ರೆ ಕಾಲ್ ಮಾಡ್ತೀನಿ ನಿಮ್ಗೆ. ಇಲ್ಲ ಇಲ್ಲ ಇಲ್ಲ, ಅದೇ ಅಕಸ್ಮಾತ್ ನಂಗೆಲ್ಲ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಕಾಲ್ ಮಾಡ್ತೀನಿ, ಅವಾಗ ಓಕೆ. ಕ್ಯಾಶ್ ಅಂದ್ರೆ ಇದೆ ಬೇಕಾದ್ರೆ, ಇಲ್ಲ ಎಲ್ಲಾದ್ರೂ ಬಂದು ಕೊಡುವ ಅಂತಂದ್ರೆ ಕ್ಯಾಶ್ ಅಂದ್ರೆ ರೆಡಿ ಇದೆ. ಅದೇ ಗೊತ್ತಿತ್ತು, ಆದ್ರೂ ಒಂದ್ಸಲಿ ಕೇಳೋಣ ಅಂತ ಮಾಡಿದೆ. ಕ್ಯಾಶ್ ಇದೆ ಬೇಕಾದ್ರೆ ಇಲ್ಲಿ ಬಿಟ್ಟು ಪರವಾಗಿಲ್ಲ, ನೋಡ್ತೀನಿ. ನಂಗೆ ಬೇಕಿದ್ರೆ ಕಾಲ್ ಮಾಡ್ತೀನಿ ಮತ್ತೆ. ಏನು ಸೆಕೆಂಡ್ ಪಾರ್ಟ್ ಬೇಡ. ಶೋರ್. ಮತ್ತೆ ನಾಳೆ ಎಷ್ಟು ಫ್ರೀ ಆಗ್ತದೆ ಕಾಲ್ ಮಾಡ್ತೀನಿ. ನಾಳೆ ಮಾಡ್ತೀನಿ, ಇವಾಗ ಇರ್ತೀನಿ ಅದಕ್ಕೋಸ್ಕರ. ನಾಳೆ 8 ಗಂಟೆ 10 ತನಕ ಇದೆ. 10 ಕಾಲ್ ಮಾಡಿ. ಬೆಳಿಗ್ಗೆ 10 ಮೇಲೆ. ಈ ಬೆಳಿಗ್ಗೆ ಪುಷ್ ಮಾಡ್ಕೊಳ್ತೀಯಾ? ಅಂದ್ರೆ ನಾನು ಒಪ್ಪಿರೋದು ಸ್ಯಾಟರ್ಡೆ ಸಂಡೇಗೆ ಮಾತ್ರ. ಓಕೆ. ಅವರು ಅದ್ರ 3 ದಿನ ಬಮ್ಮ ಅಂತ. ನಾನು ಥರ್ಸ್ಡೇ ಸ್ಯಾಟರ್ಡೆ ಸಂಡೇ ಬರ್ತಾ ಇದ್ದೀನಿ ಸದ್ಯಕ್ಕೆ. ಸರಿ ಅಷ್ಟು ಆಕ್ಟಿವ್ ಇಲ್ಲ, ಅದಕ್ಕೆ ಸ್ವಲ್ಪ ನಾನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಮಾಡು. ನೆಕ್ಸ್ಟ್ ಒಬ್ರು ಅದೇ ಯಾರು ಸಿಕ್ಕಿದ್ರೆ ಹಂಗೆ ಸ್ಟೂಡೆಂಟ್ಸ್ ಚೆನ್ನಾಗಿರೋದು. ನೀನ್ ಇಟ್ಕೊಂಡಿದ್ಯಾ ಅಂದ್ರೆ ಚೆನ್ನಾಗಿ ಹೇಳ್ಕೊಟ್ಟಿದ್ಯಾ ಬಿಡು, ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅಂದ್ರೆ ಆ ಕಡೆ ಅದೇ ತರ ಇರ್ಬೇಕು. ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ, ನಿನ್ನ ಹೆಸರು ರೆಫರ್ ಮಾಡಿದಾರೋ, ಬಟ್ ಒಳ್ಳೆ ಹೆಸರು, ಚೆನ್ನಾಗಿ ಆಗ್ತಾನೆ. ಸರಿ ಯುಕ್ತಾ, ಹೋಗ್ತಿದ್ಯಾ ಮನೆಗೆ ಅನ್ಸುತ್ತೆ. ನಾನು ನಾಳೆ ಕಾಲ್ ಮಾಡ್ತೀನಿ. ಪ್ಲೀಸ್ ಯೋಚನೆ ಮಾಡಿದಿರಾ, ಬೇಕೇ ಬೇಕಂತಂದ್ರೆ ಕಾಲ್ ಮಾಡಿ. ಶೋರ್. ಅಮ್ಮನ ಹತ್ರ ಹಾಕ್ಸ್ಕೊಂಡ್ ಕಳಿಸ್ತೀನಿ, ನೋ ಪ್ರಾಬ್ಲಮ್. ಓಕೆ ಮಾಡ್ತೀನಿ ಹಂಗಿದ್ರೆ. ಬಾಯ್. ನನಗೆ ಗೊತ್ತಿತ್ತು ಆ್ಯಕ್ಚುಲಿ, ಪಾಪ ಅವಳ ಅಕೌಂಟಲ್ಲಿ ಅಷ್ಟು ಅಮೌಂಟ್ ಇಡಲ್ಲ ಯಾವಾಗಲೂ. ಕ್ಯಾಶ್ ಅದೇ ಅವಳು ಹೇಳ್ದಂಗೆ ಕ್ಯಾಶ್ ಅಂದರೆ ಕೊಡ್ತಿದ್ಲು. ಸೊ ನೋ ಪ್ರಾಬ್ಲಮ್, ಪರವಾಗಿಲ್ಲ. ಇನ್ನು ಬೇಕಂದರೆ ಹಾಕ್ಸ್ತಾಳೆ. ಸೊ ನನಗೇನು ಬೇಡವಲ್ಲ ಈಗ. ಓಕೆ ಫೈನ್, ಗೊತ್ತಾಯ್ತು. ಸೊ ಅಮೌಂಟು ರಿಟರ್ನ್ ಆಗ್ತೆ. ಇವತ್ತು ಲಿಮಿಟು ಮುಗೀತು, ಟ್ರಾನ್ಸಾಕ್ಷನ್ ಆಗ್ತಾಯಿಲ್ಲ ಇನ್ನು. ಸೊ ನನ್ನ ಕಸಿನ್ ಕಾಲ್ ಮಾಡಿದ್ಲು ರಿಟರ್ನ್ ಅಮೌಂಟ್ ಹೋಗಿದ್ದಕ್ಕೆ. ನಾನು ಕಾಲ್ ಪಿಕ್ ಮಾಡಲಿ, ಇವಾಗ ಕಾಲ್ ಮಾಡ್ತೀನಿ. ಏನು ಅಂತ ಕೇಳೋಣ. ಏನಂತಾರೆ ನಾನು ಪ್ರ್ಯಾಂಕ್ ಮಾಡಿದೆ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಕಾಲ್ ಮಾಡ್ತಾಯಿದ್ದೀನಿ ರತ್ನಂಗೆ. ಹಲೋ, ರತ್ನ. ಯಾಕೆ ಇಷ್ಟ ಬೇಗ ಮಾಡಿದೆ? ಅರ್ಜೆಂಟ್ ಇದೆ. ಏನಿಲ್ಲ, ಅಯ್ಯೋ ಸಾರಿ, ಸುಮ್ಮನೆ ಒಂದು ವ್ಲಾಗ್ ಮಾಡ್ತಿದ್ದೆ, ಪ್ರ್ಯಾಂಕ್ ವ್ಲಾಗು. ಸೊ ಹಂಗಾಗಿ ನನ್ಗೆ ಯಾರ್ಯಾರು ಹತ್ರದವ್ರು ಇದ್ದಾರೆ ಅವ್ರಿಗೆಲ್ಲ ಕಾಲ್ ಮಾಡ್ರಿ, ಅಮೌಂಟ್ ಹಾಕ್ತಾರ ಇಲ್ವ ಅಂತ ಚೆಕ್ ಪ್ರ್ಯಾಂಕ್ ಮಾಡೋಕ್ಕೆ ಮಾಡಿದೆ. ಹೌದಾ? ನಾನು 5 times ಯೋಚನೆ ಮಾಡಿದೆ, ನೀನು ಕೇಳಲ್ವಲ್ಲ ಅಂತ ಅನ್ನಿಸ್ತಾನೆ ಇತ್ತು. ಕೀರ್ತಿ ನಗು ನೋಡು, ಅದು ಸುಜಯ. ನಾನು ಸಡನ್ ಆಗಿ ಆಗ್ಬಿಡ್ಲಲ್ಲ, 3 ದಿನ ಬಿಟ್ಟಾಕ್ತೀನಿ ಅನ್ಲಲ್ಲ ಅನ್ಕೊಂಡೆ. ಅಲ್ಲ ದೊಡ್ಡ ಅಮೌಂಟ್ ಕೇಳಿದ್ರೆ ನೋಡಕ್ ಹೋಗ್ತಾ ಏನೋ ಹೇಳೋ, ಅದಕ್ಕೆ ನನ್ಗೆ ಶಾಕ್ ಆಗೋಯ್ತು. ಏನಪ್ಪ ಇದು ಇಷ್ಟೇ ಫೋನ್ ಆಗ್ತಿರ್ಲಿಲ್ಲ ಅಂತ ನಾನು ಅದಕ್ಕೆ ನಿನ್ ಫೋನ್ ಮಾಡಿದ್ದೆ. ನೀನ್ ಹೇಳಿದ್ದೇನು 3 ದಿನ ಬಿಟ್ ಮಾಡ್ತೀನಿ ಅಂತ ಹೇಳಿದ್ದು. ಸೊ
ನಾನು ಹಂಗೂ 5 ನಿಮಿಷ ತುಂಬಾ ಯೋಚನೆ ಮಾಡ್ತಿದ್ದೆ, ನನ್ಗೆಲ್ಲ ಕೇಳಲ್ವಲ್ಲ, ಅದು ನನ್ನ ಫೋನ್ ಮಾಡಿ ಕೇಳಲ್ವಲ್ಲ ಅಂತ. ಸಡನ್ ಆಗಿ 3 ದಿನ ಬಿಟ್ಟು ಮಾಡ್ತೀನಿ ಅಂದೋಳು. ಅಂತ ಎಮರ್ಜೆನ್ಸಿ ಏನಿತ್ತು? ಅದು ಅಲ್ಲದೆ ನಿನಗೆ ಎಮರ್ಜೆನ್ಸಿ ಏನಿರುತ್ತೆ ಅದು ಬರೀ 3,000 ರೂಪಾಯಿಗೆ ಅಂತ ನನಗೆ. ಎಲ್ಲ ಅಂಗಡಿಲಿದೆಯೇನೋ ಏನೋ ಇರ್ಬೋದು ಅಂತ ನನ್ನ ಮೈಂಡ್ ಸೆಟ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಾರಿ. ಸಾರಿ ಏನ್ ಬಂತು, ಪರವಾಗಿಲ್ಲ ಬಿಡು. ವಿಡಿಯೋ ಹಾಕ್ತೀನಿ ನೋಡು ಆಗ್ತಾಗ. ಓ ಇದ್ರೊಳಗೆ ಹಾಕ್ತೀಯಾ ಯೂಟ್ಯೂಬ್? ಹೌದು. ಓಕೆಪ್ಪ. ದ ನೆಕ್ಸ್ಟ್ ಡೇ. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ. ಸೊ ನಿನ್ನೆ ಯಾರ್ಯಾರ ಹತ್ರ ನಾನು ಅಮೌಂಟ್ ಹಾಕ್ಸ್ಕೊಂಡಿದ್ನೋ ಆಲ್ಮೋಸ್ಟ್ ಎಲ್ರಿಗೂ ಕಳಿಸಿದ್ದೆ. ಲಿಮಿಟ್ ಕ್ರಾಸ್ ಆಗಿದ್ದರಿಂದ ಇವತ್ತೊಂದು 3-4 ಜನಕ್ಕೆ ಕಳಿಸಿದ್ದೀನಿ, ನನ್ನ ಫ್ರೆಂಡ್ಸ್ಗೆ ಮತ್ತು ನನ್ನ ಫ್ರೆಂಡ್ಸ್ಗಳಿಗೆ. ಸೊ ಈಗ ಕಾಲ್ ಮಾಡಿಲ್ಲ ಸುಮಾರು ಜನಕ್ಕೆ, ರಿಟರ್ನ್ ಹಾಕಿದ್ದೀನಿ ಅಂತ, ಮತ್ತು ಅವರು ಮಾಡಿಲ್ಲ ಯಾಕೇನು ಅಂತ. ಸೊ ಈಗ ಫಸ್ಟು ಅಕ್ಕಂಗೆ ಕಾಲ್ ಮಾಡೋಣ. ಏನು ಹೇಳ್ತಾಳೆ ತೋತಂತೆ. ರಿಂಗ್ ಆಗ್ತಾ ಇದೆ. ಹಲೋ ಇಂದ್ರ, ಅಮೌಂಟ್ ಹಾಕ್ತೆ ಬಂತಾ? ಅದು ಪ್ರ್ಯಾಂಕ್ ಕಾಲ್ ಮಾಡಿದ್ದು, ನನಗೇನು ಅಮೌಂಟ್ ನೀಡಿರಲಿಲ್ಲ. ನನಗೆ ಹತ್ರದವರು ಮತ್ತು ಅದೇ ಕ್ಲೋಸ್ ಫ್ರೆಂಡ್ಸು ಅವ್ರಿಗೆ ಮಾತ್ರ ಕಾಲ್ ಮಾಡಿ ಅಮೌಂಟ್ ಕೇಳಿದ್ದೆ, ಯಾರ್ಯಾರು ಹಾಕ್ತಾರೋ ಇಲ್ವೋ, ಮತ್ತು ನಾನು ಎಷ್ಟು ನನ್ನ ಮೇಲೆ ಎಷ್ಟು ಬಿಲೀವ್ ಇದೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಮಾಡಿದ್ದು. ಸರಿ, ಅದಕ್ಕೆ ಮಾಡಿದೆ ಅಷ್ಟೇ. ಅಮೌಂಟ್ ಹಾಕಿದ್ದೀನಿ, ಚೆಕ್ ಮಾಡ್ಕೊ. ಸರಿ ಮಾಡ್ತೀನಿ ಬಿಡು, ಆಮೇಲೆ ಬಾಯ್. ಸೊ ನಿನ್ನೆನೆ ಹಾಕಿದ್ದೀನಿ, ಸುಮಾರು ಜನ ನೋಡ್ಕೊಂಡಿರೋ ಗೊತ್ತಿಲ್ಲ. ಇನ್ನೊಬ್ರು ಫ್ರೆಂಡಿಗೆ ಕಾಲ್ ಮಾಡಬೇಕು. ನನ್ನ ಕೊಲೀಗು, ನಾನು ಮೇಕಪ್ ಆರ್ಟಿಸ್ಟ್ ಇದ್ದೀನೋ, ಸೊ ಆ ಫ್ರೆಂಡು ದಿವ್ಯಾ ಅಂತ, ಅವ್ರಿಗೆ ಕಾಲ್ ಮಾಡ್ತೀನಿ. ದಿವ್ಯಾ ಭಾರತಿ, ಸಂಡೇ ಅಲ್ವಾ ಇವತ್ತು, ಎಲ್ಲ ಮನೇಲಿರ್ತಾರೆ, ಪರ್ಸ್ನಲ್ ಟೈಮ್ ಇರುತ್ತೆ ಅಂತ ಕಾಲ್ ಮಾಡೋಕ್ಕೆ ಬೇಜಾರು, ಬಟ್ ಇನ್ಫಾರ್ಮ್ ಮಾಡಿಬಿಡೋಣ. ಹಲೋ ಹೇಳ್ರಿ. ಆಯ್ತೇನ್ರಿ ಕಾಫಿ? ಇನ್ನು ಇಲ್ಲ, ಇವಾಗ ಮಾಡ್ಬೇಕು. ನಿಮ್ದು? ನಂದು ಈಗಷ್ಟೇ ಆಯಿತು. ಏನು ಮಾಡ್ತಿದ್ರಿ? ಕಸ ಗುಡಿಸ್ತಿದ್ದೆ. ಹೌದಾ? ಅಮೌಂಟ್ ಬಂತಾ? ನೋಡ್ಲಿಲ್ಲ, ನೋಡ್ತೀನಿ. ಮಾಡಿದ್ರಾ? ನೈಟು ಬೆಳಿಗ್ಗೆನೋ ಮಾಡಿದೆ. ಏನು ಅಷ್ಟು ಅರ್ಜೆಂಟ್ ಬತ್ತೆ ಹಾಕ್ಸ್ಕೊಂಡ್ರೆ? ಯಾಕೆ ನಗ್ತಿದ್ದೀರಾ? ಸುಮ್ಮನೆ ಒಂಥರ ಪ್ರ್ಯಾಂಕ್ ಕಾಲ್ ಅಂತಾನೆ ಅನ್ಕೋಬೋದು. ಪ್ರ್ಯಾಂಕ್ ಕಾಲ್ ಅನ್ಕೊಂಡೆ ಮಾಡಿದ್ದು. ಸುಮ್ಮನೆ ಅಮೌಂಟು ಕೇಳಿದ್ರೆ ನಾನು ಕೇಳಿದ್ರೆ ನಾನು ನಂಬಿರೋರು ಆಗ್ತಾರ ಇಲ್ವ ಅಂತ ಕೇಳಕ್ ಮಾಡಿದೆ. ಕಂಟೆಂಟ್ ಇರಲಿಲ್ಲ ಯಾವುದು ಕೂಡ ವಿಡಿಯೋ ಹಾಕೋಕ್ಕೆ ಯೂಟ್ಯೂಬ್ಗೆ. ಸೊ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ನಾನು ಎಷ್ಟು ಎಲ್ಲರೂ ಪ್ರೀತಿ ಗಳಿಸ್ಕೊಂಡಿದ್ದೀನಿ ಅಂತ ಚೆಕ್ ಮಾಡಕ್ ಮಾಡಿದೆ. ಎಷ್ಟು ಜನ ಹಾಕಿದ್ರು? ಸೊ ಇವಾಗ ನನ್ನ ಫ್ರೆಂಡ್ಗೊಬ್ಳು ಕಾಲ್ ಮಾಡಿಬಿಡ್ತೀನಿ. ನಾಗು ಅಂತ ಅವಳು ನನ್ನ ಕಾಲೇಜ್ ಫ್ರೆಂಡ್ ಅಂದಲ್ಲ, ಪಾಪ ಅವಳ ಹತ್ರ ಇರಲಿಲ್ಲ ಅಂತ ಹಸ್ಬೆಂಡ್ಗೆ ಹೇಳಿ ಹಾಕ್ಸಿದ್ಲು. ಅವರು ನಂಗೆ ಚೆನ್ನಾಗಿ ಪರಿಚಯ ಇದ್ದರು. ಸೊ ಇಮಿಡಿಯೇಟ್ ಹಾಕಿದ್ರು, ನಾನು ರಿಟರ್ನ್ ಹಾಕ್ಬಿಟ್ಟೆ. ನಾವು ಒಬ್ರು ಮಗ ಅಂತ ಮಾತಾಡ್ತೀವಿ. ಹಲೋ ಮಗ ಬಿಸಿನಾ? ಓ ಹೌದಾ, ಸರಿ ಆಮೇಲೆ ಮಾಡ್ತೀನಿ ಬಿಡು. ಹಾಂ ಬಾಯ್. ಮಿಷನ್ ಫೀಲ್ಡ್ ಅವ್ರು ಮೂವಿಗೆ ಹೋಗಿದ್ದಾರಂತೆ. ಸೊ ಅಲ್ಲೂ ಸೌಂಡು ಕ್ಲಿಯರ್ ಇರಲಿಲ್ಲ, ಅದಕ್ಕೇ ಸರಿ ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡಿದೆ. ಸೊ ಇನ್ನೊಬ್ಳಿಗೆ ಕಾಲ್ ಮಾಡ್ತಾಯಿದ್ದೀನಿ, ಶೈಲಾ ಅಂತ. ಪಾಪ ಅವಳು ಬೆಳಿಗ್ಗೆ ಕಾಲ್ ಮಾಡಿದ್ಲು, ನಾನು ವಿಡಿಯೋ ಮಾಡೋ ಇದರಲ್ಲಿ ಇರಲಿಲ್ಲ, ಸೊ ಹಂಗಾಗಿ ರಿಸೀವ್ ಮಾಡಲಿಲ್ಲ. ಅವಳು ನೆನ್ನೆ ಮೆಸೇಜ್ ಬೇರೆ ಮಾಡಿದ್ದಾಳೆ, ಎಲ್ಲ ಓಕೆನಾ, ಎಲ್ಲ ಆರಾಮಿದೆಯಾ ಅಂತ ನನ್ನ ದುಡ್ಡು ಕೇಳಿದ್ಕೆ. ಇವಳು ಕೂಡ ನನ್ನ ಕಾಲೇಜ್ ಫ್ರೆಂಡು, ಬಟ್ ಇವಳು ಡಿಗ್ರಿ ಫ್ರೆಂಡು, ಅವಳು PUC ಫ್ರೆಂಡು.
ಕಾಲ್ ಪಿಕ್ ಮಾಡ್ತಾ ಇಲ್ಲ, ನೋಡೋಣ. ಸಂಡೇ. The person you're calling is not answering. ಕಾಲ್ ಪಿಕ್ ಮಾಡಲಿಲ್ಲ. ಯಾರೂ ಇಲ್ಲ. ನನ್ನ ಕಸಿನ್ ಒಬ್ನಿಗೆ ಮಾಡಬೇಕು, ಬಟ್ ಅವ್ನಿಗೆ ಇವಾಗ ನಾನು ಮಾಡಲ್ಲ, ಯಾಕಂದರೆ ಅವನು ಔಟ್ಸೈಡ್ ಹೋಗಿದ್ದೀನಿ ಅಂತ ಹೇಳಿದ್ದ. ಸೊ ಹಂಗಾಗಿ ಡಿಸ್ಟರ್ಬ್ ಆಗುತ್ತೆ, ಮಾಡಲ್ಲ. 2 days later. ಸೊ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ. ನನ್ನ ಫ್ರೆಂಡ್ಸು ಇಬ್ಬರು ಫೋನ್ ತೆಗಿಲ್ಲ, ಒಬ್ಬಳು ಮೂವಿನಲ್ಲಿ ಇದ್ಲು. ಸೊ ಹಂಗಾಗಿ ಅವ್ರಿಗೆ ನಾನು ಇನ್ಫಾರ್ಮ್ ಮಾಡೋಕ್ಕಾಗಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಶೈಲಾ ಅಂತ. ಹಲೋ, ಹೇಳಪ್ಪ. ಬ್ಯುಸಿನೇನೋ? ಅದು ಸ್ವಲ್ಪ ಇಲ್ಲಿ ಹೊರಗಡೆ ಇದ್ದ? ಅದೇ ಇವರು ಆಯಿತು, ಮಾಡ್ತೀನಿ. ಸರಿ ಮಾಡ್ತೀನಿ. ಓಕೆ. ಓ, ಯಾಕೋ ಅವಳು ಸಿಗ್ತಾನೇ ಇಲ್ಲ. ಪಾಪ ಇವತ್ತು ಅದು ಸಾಗೋಗಿದ್ದಾಳೆ. ಓಕೆ, ಇನ್ನೊಬ್ಳು ಫ್ರೆಂಡಿಗೆ ಕಾಲ್ ಮಾಡೋಣ, ನಾಗು. ಹಲೋ ಮಗ, ಫ್ರೀನಾ ಬ್ಯುಸಿನಾ? ಸ್ವಲ್ಪ ಬಿಸಿ ಇದೀನಿ. ಏನು ಮಗ, ಪರವಾಗಿಲ್ಲ? ಫೋನ್ ಮಾಡಿದಾಗೆಲ್ಲ ಬ್ಯುಸಿ ಇರ್ತೀಯಲ್ಲ. ಪರವಾಗಿಲ್ಲ. ಊಟ ಇನ್ನೂ ಇಲ್ಲ ಮಗ, BGS ಹೋಗ್ಬೇಕಿತ್ತು, ಒಂಚೂರು ಕೆಲಸ ಇತ್ತು. ಹೌದಾ? ಅವತ್ತು ಹೊಡ್ತಾ ಇದ್ದೆ. ಓಕೆ. ಅವತ್ತು ಅಮೌಂಟ್ ಹಾಕಿದ್ದಕ್ಕೆ ಥ್ಯಾಂಕ್ಸ್ ಮಗ. ಅವತ್ತು ಆ್ಯಕ್ಚುಲಿ ಮಾಡಿದ್ದು ಪ್ರ್ಯಾಂಕ್ಗೆ. ಅದು ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ ಇದು ಮಾಡಿದ್ದೆ. ಸೊ ಯೂಟ್ಯೂಬಲ್ಲಿ ಬರುತ್ತೆ ನೋಡು. ನನ್ನ ಫ್ರೆಂಡ್ಸು ಮತ್ತು ನನ್ನ ಕಸಿನ್ಸ್ ಅವ್ರಿಗೆಲ್ಲ ಕಾಲ್ ಮಾಡಿ ಹಿಂಗೆ ಅಮೌಂಟ್ ಬೇಕು ಅರ್ಜೆಂಟ್ ಅಂತ ಹೇಳೋದು, ಯಾರ್ಯಾರು ಹಾಕ್ತಾರೆ ನೋಡೋಣ ಅಂತ. ಸೊ ಎಲ್ಲರೂ ಹಾಕಿದ್ರಿ, ತುಂಬ ಥ್ಯಾಂಕ್ಸ್ ಮಗ. ಅದಕ್ಕೆ ಅವತ್ತು ನೈಟ್ ಹಾಕ್ಬಿಟ್ಟೆ ಸತೀಶ್ ಅವ್ರಿಗೆ. ಮಗ ಸತೀಶ್ ಅವ್ರಿಗೆ ಹೇಳ್ಬೋದು ತುಂಬ ಥ್ಯಾಂಕ್ಸ್ ಅಂತ. ನಾನು ಕೇಳಿದ ತಕ್ಷಣ ಹಾಕಿದ್ರಲ್ಲ, ಅದಕ್ಕೋಸ್ಕರ. ಅದೇ ಅದಕ್ಕೋಸ್ಕರನೇ ಹೇಳ್ಬಿಡು ಅವ್ರಿಗೂ. ವಿಡಿಯೋ ಬರುತ್ತೆ ನೋಡ್ರಿ. ಓಕೆ ಮಗ, ಆಯಿತು. ಕ್ಯಾರಿ ಆನ್. ಬಾಯ್. ಸೊ ಸಕ್ಸಸ್ಫುಲಿ ಆಗಿ ಆಯಿತು. ಸೊ ಅಂದ್ಕೊಂಡಿದ್ದೆ ಇವಳು ಮೋಸ್ಟ್ಲಿ ಆ ಥರ ತಿಳ್ಕೊಂಡಿರ್ತಾಳೋ ಇಲ್ವೋ ಅಂತ. ಅವ್ರ ಹಸ್ಬೆಂಡ್ಗೂ ಗೊತ್ತಿರಲಿಲ್ಲ ಯಾಕೆ ಇಷ್ಟು ಬೇಗ ಹಾಕ್ಬಿಟ್ಲು ಅಂತ. ಸೊ ಫೈನಲಿ ಡನ್. ಸೊ ನನ್ನ ಕಸಿನ್ಗೆ ಕಾಲ್ ಮಾಡ್ತಾಯಿದ್ದೀನಿ ಇವಾಗ. ಆಫೀಸಲ್ಲಿ ಇರ್ತಾನೆ, ನೋಡೋಣ ಒಂದ್ಸತಿ ಟ್ರೈ ಮಾಡೋಣ. ಆಮೇಲೆ ಹೇಳೋಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ. ವೆಂಕಿ ಅಂತ ಹಾಕೊಂಡಿದ್ದೀನಿ. ಸಾಂಗ್ ಆಮೇಲೆ ಕಾಪಿರೈಟ್ ಬರುತ್ತೆ, ಅದಕ್ಕೋಸ್ಕರ. Being forwarded to voicemail. The person you're trying to reach is not available at the tone. ಸಾರಿ, ಬ್ಯುಸಿ ಇದ್ದಾನೆ. ಓಕೆ, ಅವ್ನು ಫ್ರೀ ಆದಾಗ ಕಾಲ್ ಮಾಡ್ತಾನೆ. ಸೊ ನಾನು ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ಇದೇ ಥರ ಯಾವ್ದಾದ್ರು ಪ್ರ್ಯಾಂಕ್ ಐಡಿಯಾಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕಟ್ಟಾಯಿತು. ನಾನು ಅಮೌಂಟ್ ರಿಟರ್ನ್ ಹಾಕಿ ನೋಡಿ ನನ್ನ ಕಸಿನ್ ಕಾಲ್ ಮಾಡ್ತಾಳೆ, ಏನು ಅಂತ ಕೇಳೋಣ. ಬ್ಯಾಲೆನ್ಸ್ ಪ್ಲೀಸ್ ಲಾಗಿನ್ ಆ್ಯಂಡ್ ಎನೇಬಲ್ ದ ಆಪ್ಷನ್ ಫ್ರಮ್ ಪ್ರೊಫೈಲ್ ಸೆಕ್ಷನ್. ಹಿಂಗೆ ತೋರಿಸ್ತಾ ಇದೆ.
ಯಾಕೋ ಓಪನ್ನೇ ಆಗ್ತಾಯಿಲ್ಲ. ಅಮೌಂಟ್ ಜಾಸ್ತಿ ಬಂತು ಅಂತ ಲಾಕ್ ಮಾಡಿಬಿಟ್ರೆ. ಸೊ ನೋಡಿ, ಎಲ್ಲರೂ ಕಳಿಸ್ಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ. ನನ್ನ ಫ್ರೆಂಡ್ ನಾಗು ಅಂತ ಹೇಳಿದ್ನಲ್ಲ, ಅವಳು 3000 ಹಾಕಿದ್ದಾಳೆ. ಅದು ಅವ್ರ ಹಸ್ಬೆಂಡ್ ಕೈಯಲ್ಲಿ ಹಾಕ್ಸಿರೋದು. ಅವರು ಕೂಡ ಪಾಪ ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಅಂತ ಮೆಸೇಜ್ ಮಾಡೋಣ. ಪಾಪ ಆಮೇಲೆ ಪ್ರ್ಯಾಂಕ್ ಅಂತ ಗೊತ್ತಾರೆ, ಏನು ಅಂದ್ಕೊಳ್ತಾರೇನೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ದಿವ್ಯಾ ಕಳಿಸಿರೋದು ಕೂಡ. ಸೂಪರ್. ಯಾಕೋ ಬ್ಯಾಂಕದು ಆ್ಯಪ್ ಓಪನ್ ಆಗ್ತಿಲ್ಲ, ನೋಡೋಣ. ನನ್ನ ಫ್ರೆಂಡು ಇವತ್ತು ಕಾಲ್ ಮಾಡಿದ್ಲು. ನೆನೆ ಕಾಲ್ ಮಾಡಿದ್ದಾಗ ಅವಳು ಹೊರಗಡೆ ಇದ್ಲು, ಯಾವುದೋ ಸಾವಲಿದ್ಲು ಅಂತ ಅಂತಿದ್ನಲ್ಲ. ಸೊ ಅವಳು ಇವತ್ತು ಕಾಲ್ ಮಾಡಿದ್ದಾಳೆ, ಮಾತಾಡೋಣ. ಶೈಲಾ. ಹಲೋ. ಏನ್ ಬಿಸಿ ಇದ್ದಾ? ಏನಿಲ್ಲ, ಬಿಸಿ ಮಾಡ್ತಾ ಇರೋದ್ ನೋಡಿ, ಎಲ್ಲ ಬಿಸಿ ಇದ್ಲೇನೋ ಅನ್ಕೊಂಡೆ. ಇಲ್ಲ ಇಲ್ಲ ಹೇಳು, ಅದಕ್ಕೆ ಮಾಡಿದ್ನಲ್ಲ ಇಮಿಡಿಯೇಟ್. ದುಡ್ಡು ಬಂತಾ? ಹೌದು ಬಂತು. ಯಾಕೆ ಏನಾಯ್ತು? ನನ್ನ ಅಮೌಂಟ್ ಕೇಳಿದ್ಕಾ? ಯಾಕೆ ಏನಾಯ್ತು ಅಂತ. ಏನಿಲ್ಲ, ಅಮೌಂಟ್ ಯಾಕೆ ಕೇಳಿದೆ ಅಂದರೆ ಪ್ರ್ಯಾಂಕ್ ಮಾಡೋಕ್ಕೋಸ್ಕರ. ಯಾರಿಗೆ? ಯಾರಿಗೆ ಅಂದರೆ ನಿನಗೆ, ನಿನ್ನಂಥವ್ರಿಗೆ. ನಿನಗೆ, ನಿನ್ನಂಥವ್ರಿಗೆ. ಇದು ಬೇರೆ ಮಾಡ್ತಾಳೆ. ನಾನು ಅದೇ ಅನ್ಕೊಂಡೆ, ಇವ್ನು ಯಾವ ಹಂಗೆಲ್ಲ ಕೇಳೋಣಲ್ವಲ್ಲ. ನನ್ಗೆ ಅರ್ಥ ಆಗ್ತಿಲ್ಲ ಏನ್ ನಡೀತಾ ಇದೆ ಅಂತ. ಈಗ ಇರ್ಲಿ, ಯಾವ್ದಕ್ಕೂ ಇರಪ್ಪ. ಅದ್ ಬೇರೆ ಆಮೇಲೆ ಎಲ್ಲಿ ಅರ್ಜೆಂಟ್ ಅಲ್ಲಿ ಏನ್ ಇರ್ತಾಳೋ. ಏನೋ ಕೇಳ್ತೀನಪ್ಪ, ಎಮರ್ಜೆನ್ಸಿ. ನೆಕ್ಸ್ಟ್ ನೀನು ಕೊಡಲ್ಲ ಅಂತ ಹಂಗಾರೆ? ಅಷ್ಟ್ ಇರ್ಬೇಕಲ್ಲ ನನ್ನ ಹತ್ರ ಕೊಡಕ್ಕೆ. ಅರೇಂಜ್ ಮಾಡಿಕೊಡು. ಅದೇ ಈಗ ಏನಾರು ಮಾಡ್ಬಿಟ್ಟು ಕೊಡ್ಬೇಕಾಯ್ತದ ಅಷ್ಟೇ. ಈಗಲೂ ಕೂಡ ನೀನ್ ಮಾತಾಡಿದೆಲ್ಲ ವಿಡಿಯೋ ಆಗಿದೆ. ಏಯ್ ಯಾಕೆ ರೆಕಾರ್ಡ್ ಮಾಡ್ಕೊತಾ ಇದೀಯಾ? ಯೂಟ್ಯೂಬ್ಗೆ ಹಾಕಕ್ ಬೇಕಲ್ಲ. ನಿನ್ನ ಇದೆಲ್ಲ ಮಾನ ಮರ್ಯಾದೆ ತೆಗಿಬೇಡ. ಓಕೆ, ಅಷ್ಟೇ. ಇಷ್ಟು ಸಾಕಂತೆ ಅವಳಿಗೆ ಮಾನ ಮರ್ಯಾದೆ ತೆಗಿಯೋದು, ಇಷ್ಟು ಸಾಕಂತೆ. ಸೊ ನಾನು ನಿಮ್ಮ ಹತ್ರ ಮತ್ತೆ ಆಮೇಲೆ ಮಾತಾಡ್ತೀನಿ. ಇವಾಗ ಇವಳ ಹತ್ರ ಕಾಲ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇವಾಗ ಕಾಲ್ ಮಾಡಿದ್ದ, ಸೊ ನಾನು ಪಿಕ್ ಮಾಡಲ್ಲ ವಿಡಿಯೋ ಮಾಡೋಕ್ಕೋಸ್ಕರ. ಸೊ ಇವಾಗ ರಿಟರ್ನ್ ಅವನಿಗೆ ಕಾಲ್ ಮಾಡ್ತೀನಿ. ಹಲೋ. ಅದೇ ಬ್ಯುಸಿ ಇದ್ದೆ ಅಂತ ಸುಮ್ಮನೆ ಅದೇ. ನಾನು ಅಮೌಂಟ್ ಬಂತಾ? 2 ಸಲ ಹಾಕಿದ್ದೆ ನೀನು. ಅದು ರಿಟರ್ನ್ ಹಾಕಿದ್ದೀನಿ, ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದು ಯೂಟ್ಯೂಬ್ಗೋಸ್ಕರ. ಅದಕ್ಕೆ ನೀನು ಇನ್ಫಾರ್ಮ್ ಮಾಡಬೇಡ ಅಂತ ಮಾಡಿದೆ ನಿನ್ನೆಯಿಂದ. ನೀನು ಬ್ಯುಸಿ ಇದ್ದಲ್ಲ, ಸರಿ ಸುಮ್ಮನೆ ಅದೇ. ಅದಕ್ಕೆ ಸುಮ್ಮನೆ ಅದೇ, ಇಷ್ಟೊತ್ತಿನಲ್ಲಿ ಬೇಡ ಬಿಡು ಅಂದ್ಬಿಟ್ಟು. ಸರಿ ನೈಟ್ ಎಷ್ಟೊತ್ತಿಗೆ ಬರ್ತೀವೇನೋ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಿಲ್ಲ. ಸಾರಿ, ಥ್ಯಾಂಕ್ಸ್ ಎರಡೂ. ಥ್ಯಾಂಕ್ ಯು. ಬಾಯ್ ಬಾಯ್. ಆರಾಮು. ಫ್ರೆಂಡ್ಸ್, ನನ್ನ ಕಸಿನ್ ಹತ್ರ ಈಗಷ್ಟೇ ಮಾತಾಡಿದ್ದೆ. ಸೊ ಏನು ಅಂದರೆ, ನನ್ನ ಕಸಿನ್ ಸಿಸ್ಟರ್ಗೆ ಆಲ್ರೆಡಿ ಹೇಳಿದ್ನಲ್ಲ ಇದು ಪ್ರ್ಯಾಂಕ್ ವಿಡಿಯೋ ಅಂತ. ಸೊ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಾಳೆ. ಯಾಕಂದರೆ ಇವನು ಬ್ಯುಸಿ ಇದ್ದ ಅಂದ್ಬಿಟ್ಟು ಕಾಲ್ ಮಾಡೋಕ್ಕೆ 2 ಡೇಸ್ ಆಯಿತು, 3 ಡೇಸು. ಸೊ ಅಮೌಂಟ್ ಹೋಗಿದೆ, ಅವನು ಅದು ನೋಡ್ಕೊಂಡಿಲ್ಲ. ಬಟ್ ಏನು ಅಂದರೆ ಅವ್ನಿಗೆ ವಿಷಯ ಗೊತ್ತಾಗಿದೆ. ಸೊ ಇವತ್ತಿಗೆ ಎಲ್ಲರದ್ದು ಕಂಪ್ಲೀಟ್ ಆಯಿತು. 3 ಡೇಸ್ ಆಯಿತು. ಇಬ್ರಿಗೆ ಆ್ಯಕ್ಚುಲಿ ಇನ್ಫಾರ್ಮ್ ಮಾಡೋದಕ್ಕೆ 3 ಡೇಸ್ ಆಗೋಯಿತು, ಯಾಕಂದರೆ ಅವರು ಸಿಗಲಿಲ್ಲ ಕಾಲ್ಗೆ. ಸೊ ಎಲ್ರಿಗೂ ಗೊತ್ತಾಯಿತು ಪ್ರ್ಯಾಂಕ್ ಕಾಲ್ ಅಂತ. ಸೊ ಈ ವಿಡಿಯೋ ತಮಾಷೆಗಾಗಿ, ಎಲ್ಲರೂ ಯಾರೂ ಬೇಜಾರು ಮಾಡ್ಕೊಬೇಡಿ, ತಮಾಷೆಗೆ ತಗೊಳ್ಳಿ. ಸೊ ಈ ಥರದ್ದು ಯಾವ್ದಾದ್ರು ಕಂಟೆಂಟು ನಿಮ್ಗೆ ಯಾವ್ದಾದ್ರು ಗೊತ್ತಿದ್ದರೆ ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಈ ಥರ ಪ್ರ್ಯಾಂಕ್ ಮಾಡೋ ಅಂಥದ್ದು. ಸೊ ನಾನು ಅವ್ರಿಗೆ ಪ್ರ್ಯಾಂಕ್ ಮಾಡ್ತೀನಿ.
ಸೊ ಇದಾಗಿತ್ತು ಪ್ರ್ಯಾಂಕ್ ವಿಡಿಯೋ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವೆಲ್ರಿಗೂ ಈ ಪ್ರ್ಯಾಂಕ್ ವಿಡಿಯೋ ಬಗ್ಗೆ ಸಾರಿ ಆ್ಯಂಡ್ ತುಂಬ ಥ್ಯಾಂಕ್ಸ್ ಅಂತ ಎಲ್ರಿಗೂ ಹೇಳ್ತಾ ಮತ್ತೊಂದು ವಿಡಿಯೋಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಬಾಯ್.